ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದರೆ ಪ್ರಧಾನಮಂತ್ರಿಯವರ ಸುರಕ್ಷಾ ಬಿಮಾ ಯೋಜನೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಇದೊಂದು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂಥ ಒಂದು ಅದ್ಭುತವಾದಂಥ ಬೆನಿಫಿಟ್ ಇರುವಂಥ ಒಂದು ಸ್ಕೀಮ್ ಆಗಿದೆ. ಅಂದರೆ ಪ್ರತಿಯೊಬ್ಬರು ಈ ಒಂದು ಪ್ರಧಾನಮಂತ್ರಿಯವರ ಸುರಕ್ಷಾ ಬಿಮಾ ಯೋಜನೆಯನ್ನು ಮಾಡಿಸ್ಬೋದು. ಅಂದರೆ ಇದರಿಂದ ಏನು ಲಾಭಪ್ಪ ಅಂತಂದರೆ ನಿಮಗೆ ಕೇವಲ 1 ವರ್ಷಕ್ಕೆ 12 ರೂಪಾಯಿ ಹಣವನ್ನು ಕಟ್ಟಿದರೆ ಸಾಕು. ಇದರಿಂದ 2 ಲಕ್ಷ ರೂಪಾಯಿ ಹಣವನ್ನು ಬೆನಿಫಿಟ್ ರೂಪದಲ್ಲಿ ನೀವು ಪಡಿಬೋದು. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಡೀಟೇಲ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಇದೊಂದು ಜೀವ ವಿಮೆ ಆಗಿರುವುದರಿಂದ ನೀವು ಪ್ರತಿಯೊಬ್ಬರು ಈ ಒಂದು ಪ್ರಧಾನಮಂತ್ರಿಯವರ ಸುರಕ್ಷಾ ಬಿಮಾ ಯೋಜನೆಯನ್ನು ಮಾಡಿಸ್ಕೊಳ್ಳಿ. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ಮನುಷ್ಯ ಹುಟ್ಟಿದ ಮೇಲೆ ಯಾವುದೇ ಒಂದು ಸಂದರ್ಭದಲ್ಲಿ ಏನು ಬೇಕಾದರೂ ಆಗ್ಬೋದು. ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಏನು ಕೇವಲ 12 ರೂಪಾಯಿ ಹಣವನ್ನು ನೀವು ಕಟ್ಟಿರ್ತೀರ, ಇದರಿಂದ 2 ಲಕ್ಷ ರೂಪಾಯಿ ಹಣ ಏನಿದೆ ನಿಮ್ಮ ಕುಟುಂಬಕ್ಕೆ ಬೆನಿಫಿಟ್ ರೂಪದಲ್ಲಿ ಬರುತ್ತೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಡೀಟೇಲ್ಸ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗೆ ಆನ್ಲೈನ್ನಲ್ಲಿ ಮತ್ತು ಆಫ್ಲೈನ್ನಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸೋದು, ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ ಮೇಲೆ 2 ಲಕ್ಷ ರೂಪಾಯಿ ಹಣ ಯಾವ ರೀತಿ ನಿಮಗೆ ಬರುತ್ತೆ, ಮತ್ತು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಯಾವ್ಯಾವ ದಾಖಲಾತಿಗಳು ಬೇಕು, ಏನೇನು ಎಲಿಜಿಬಿಲಿಟಿಯನ್ನು ನೀವು ಹೊಂದಿರಬೇಕಾಗುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಡೀಟೇಲ್ಸ್ನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ರೆಡ್ ಬಟನಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಈ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಬೇಕು. ಇದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಡೈರೆಕ್ಟಾಗಿ ಅಲ್ಲಿಂದ ಓಪನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆದಮೇಲೆ ಇಲ್ಲಿ ನೋಡ್ತಿರ್ಬೋದು ಅಪ್ಲಿಕೇಶನ್ ಫಾರ್ಮ್ ಅಂತ ಕಾಣುತ್ತೆ. ಸುರಕ್ಷಾ ಬಿಮಾ ಯೋಜನೆಗೆ ಸಂಬಂಧಪಟ್ಟಂತ ಅಪ್ಲಿಕೇಶನ್ ಫಾರ್ಮ್ ಅಂತ ಮೊದಲಿಗೆ ಆಪ್ಷನ್ ಕಂಡು ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು, ನೀವು ಆಫ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ರೆ ಈ ಒಂದು ಅಪ್ಲಿಕೇಶನ್ ಫಾರ್ಮ್ನ ಓಪನ್ ಮಾಡ್ಕೊಂಡು ಪ್ರಿಂಟ್ಔಟ್ ತೆಗೆದುಕೊಂಡು ನೀವು ಅಪ್ಲಿಕೇಶನ್ನ ಸಲ್ಲಿಸ್ಬೋದು. ಫ್ರೆಂಡ್ಸ್, ಮೊದಲಿಗೆ ಇದರ ರೂಲ್ಸ್ಗಳು ಏನೇನಿದ್ದಾವೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ತದನಂತರ ನಿಮಗೆ ಆಫ್ಲೈನ್ ಮತ್ತು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದನ್ನ ತಿಳಿಯೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆದಮೇಲೆ ರೂಲ್ಸ್ ಅಂತ ಒಂದು ಆಪ್ಷನ್ ಕಂಡು ಬರುತ್ತೆ. ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ರೂಲ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಒಂದು ರೂಲ್ಸ್ಗೆ ಸಂಬಂಧಪಟ್ಟಂಥ PDF ಫಾರ್ಮೆಟ್ಗಳು ಓಪನ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ PDF ಫಾರ್ಮೆಟ್ ಇಲ್ಲಿ ಕಂಡು ಬರುತ್ತೆ. ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಸಂಪೂರ್ಣವಾದಂಥ ಡೀಟೇಲ್ಸ್ನ ಇಲ್ಲಿ ಕೊಡಲಾಗಿದೆ. ಫ್ರೆಂಡ್ಸ್, ಇದು PDF ಫಾರ್ಮೆಟ್ನಲ್ಲೇ ಇರುತ್ತೆ. ಇದನ್ನು ಪ್ರಿಂಟ್ಔಟ್ ತಗೊಂಡು ಬೇಕಾದರೆ ಓದ್ಕೊಳ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಹಂಗೆ ಓದ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನಿಮಗೆ ಏನು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಯಾವ ರೀತಿ 2 ಲಕ್ಷ ರೂಪಾಯಿ ಬೆನಿಫಿಟ್ ಸಿಗುತ್ತಪ್ಪ ಅಂತಂದರೆ ಇದೊಂದು ಕೇಂದ್ರ ಸರ್ಕಾರದ ಗ್ಯಾರಂಟಿಡ್ ಯೋಜನೆ ಆಗಿದೆ. ಅಂದರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಯಾವುದೇ ಒಂದು ಆಕ್ಸಿಡೆಂಟಲ್ನಿಂದ ಆಗಿ ನಿಮಗೆ ಶಾಶ್ವತವಾಗಿ ಡಿಸಬಿಲಿಟಿಯನ್ನು ಹೊಂದಿದ್ರೆ, ಅಂಗವಿಕಲತೆಯನ್ನು ಹೊಂದಿದ್ರೆ, ಅಂದರೆ 2 ಕೈಗಳಾಗಿರ್ಬೋದು, 2 ಕಾಲುಗಳಾಗಿರ್ಬೋದು, ಅಥವಾ 2 ಕಣ್ಣುಗಳು ಶಾಶ್ವತವಾಗಿ ಡಿಸಬಿಲಿಟಿ ಆದರೆ, ಅಂಗವಿಕಲತೆಯನ್ನು ಹೊಂದಿದ್ರೆ ಅಂಥ ಸಂದರ್ಭದಲ್ಲಿ ನಿಮಗೆ 2 ಲಕ್ಷ ರೂಪಾಯಿ ಹಣವನ್ನು ನಿಮ್ಮ ನಾಮಿನಿಗೆ ಅಥವಾ ಕುಟುಂಬಕ್ಕೆ ಕೊಡಲಾಗುತ್ತೆ. ಒಂದು ವೇಳೆ ಆಕ್ಸಿಡೆಂಟಲ್ ಡೆತ್ ಆದರೆ, ಒಂದು ವೇಳೆ ಆಕ್ಸಿಡೆಂಟಿಂದ ಡೆತ್ ಆದರೆ ಅಂಥ ಸಂದರ್ಭದಲ್ಲಿ ಕೂಡ ನಿಮ್ಮ ಕುಟುಂಬಕ್ಕೆ ಅಥವಾ ನಿಮ್ಮ ನಾಮಿನಿಗೆ 2 ಲಕ್ಷ ರೂಪಾಯಿ ಹಣವನ್ನು ಕೊಡಲಾಗುತ್ತೆ. ಒಂದು ವೇಳೆ ನಿಮಗೆ ಏನಾದರೂ ಆಕ್ಸಿಡೆಂಟಿಂದಾಗಿ ಒಂದು ಕೈ, ಒಂದು ಕಾಲು ಅಥವಾ ಒಂದು ಕಣ್ಣು ಈ ರೀತಿಯಾಗಿ ಅಂಗವಿಕಲತೆಯನ್ನು ಹೊಂದಿದ್ರೆ, ಡಿಸಬಿಲಿಟಿ ಆದರೆ ಅಂಥ ಒಂದು ಸಂದರ್ಭದಲ್ಲಿ ನಿಮ್ಮ ನಾಮಿನಿಗೆ ಅಥವಾ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಹಣವನ್ನು ಕೊಡಲಾಗುತ್ತೆ. ಇದು ಇಷ್ಟು ನಿಮಗೆ 2 ಲಕ್ಷ ರೂಪಾಯಿ ಬೆನಿಫಿಟ್ ಬರುವಂಥದ್ದು. ನಂತರ ನಿಮಗೆ 1 ವರ್ಷಕ್ಕೆ ನೀವು ಕೇವಲ 12 ರೂಪಾಯಿ ಹಣವನ್ನು ಮಾತ್ರ ನೀವು ಇಲ್ಲಿ ಪೇ ಮಾಡಬೇಕು. ಅಂದರೆ ನಿಮಗೆ ಅಕೌಂಟ್ಲಿಂದ ಡೈರೆಕ್ಟಾಗಿ ನಿಮಗೆ 12 ರೂಪಾಯಿ ಹಣವನ್ನು ಕಟ್ ಮಾಡಿಕೊಳ್ಳಲಾಗುತ್ತೆ. ಅಂದರೆ ಆಟೋ ಡೆಬಿಟ್ ಸೌಲಭ್ಯ ಇರುತ್ತೆ ಇದು. ಅಂದರೆ ಇಲ್ಲಿ ನೋಡ್ತಿರ್ಬೋದು 1 ಜೂನಿಗೆ ನಿಮ್ಮ ಅಕೌಂಟ್ಲಿಂದ ಏನು 12 ರೂಪಾಯಿ ಹಣವನ್ನು ಇಲ್ಲಿ ಕಟ್ ಮಾಡಿಕೊಳ್ಳಲಾಗುತ್ತೆ. ಹಾಗಾದರೆ ಈ ಒಂದು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ವಯಸ್ಸು ಎಷ್ಟಿರಬೇಕು ಅನ್ನೋದನ್ನು ಕೊಡಲಾಗಿದೆ. ಅಂದರೆ 18 ವರ್ಷ ತುಂಬಿರಬೇಕು ಮತ್ತು 70 ವರ್ಷದ ಒಳಗಡೆ ಇರಬೇಕು ವಯಸ್ಸು. ಅಂಥ ಒಂದು ಏಜಿನವರು ಯಾರು ಬೇಕಾದರೂ ಈ ಒಂದು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಫ್ರೆಂಡ್ಸ್, ಕೊನೆಯದಾಗಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗೆ ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಆಫ್ಲೈನ್ನಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದನ್ನು ನಾವು ನೋಡೋಣ. ಅಂದರೆ ಈ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡ್ಕೊಂಡ್ರೆ ಅಪ್ಲಿಕೇಶನ್ ಫಾರ್ಮ್ ಅಂತ ಕಂಡು ಬರುತ್ತೆ. ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಲ್ಲ ಲ್ಯಾಂಗ್ವೇಜ್ಗಳಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮನ್ನು PDF ರೂಪದಲ್ಲಿ ಕೊಡಲಾಗಿದೆ. ಇವುಗಳಿಂದ ನೀವು ಮೊದಲು ಡೌನ್ಲೋಡ್ ಮಾಡಿಕೊಳ್ಬೇಕು. ಫ್ರೆಂಡ್ಸ್, ಇಲ್ಲಿ ಕನ್ನಡ ಫಾರ್ಮ್ನ ನಾನು ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಡೌನ್ಲೋಡ್ ಆಗಿದೆ. ಇದನ್ನು ನೀವೇನು ಮಾಡಬೇಕು, ಒಂದು ಪ್ರಿಂಟ್ಔಟ್ನ ತೆಗೆದುಕೊಳ್ಬೇಕು.
ಫ್ರೆಂಡ್ಸ್, ಪ್ರಿಂಟೌಟ್ನ ತೆಗೆದುಕೊಂಡ ನಂತರ ಭಾಳಷ್ಟು ಸಿಂಪಲ್ ಆಗಿರುತ್ತೆ ಇದರಲ್ಲಿ ತುಂಬುವಂಥದ್ದು. ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ಮತ್ತು ನೀವೇನಾದರೂ ಹೆಣ್ಮಕ್ಳಾಗಿದ್ದರೆ ಗಂಡನ ಹೆಸರನ್ನ ಹಾಕ್ಬೋದು, ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್, IFSC ಕೋಡ್ ನಂಬರ್, ಮತ್ತು ಪಾನ್ ಕಾರ್ಡ್ ನಂಬರ್, ಆಧಾರ್ ಕಾರ್ಡ್ ನಂಬರ್, ಡೇಟ್ ಆಫ್ ಬರ್ತು, ಇಮೇಲ್ ID ಮತ್ತು ನಾಮಿನಿಯ ಡೀಟೇಲ್ಸ್ನ ಕೊಡಬೇಕು. ಅಂದರೆ ನಾಮಿನಿಯ ಡೀಟೇಲ್ಸ್ ಆಗಿರ್ಬೋದು ಮತ್ತು ಮೊಬೈಲ್ ನಂಬರ್ ಆಗಿರ್ಬೋದು ಅವುಗಳನ್ನು ಕೊಡಬೇಕು. ಒಂದು ವೇಳೆ ನಾಮಿನಿ ಏನಾದರೂ ಮೈನರ್ ಆಗಿದ್ದರೆ ಗಾರ್ಡಿಯನ್ ನೇಮ್ಸನ್ನು ಕೊಡ್ಬೋದು. ಅಂದರೆ ಗಾರ್ಡಿಯನ್ ನೇಮು ಮತ್ತು ಅವರ ಮೊಬೈಲ್ ನಂಬರು, ಆಧಾರ್ ಕಾರ್ಡ್ ನಂಬರು, ಇಮೇಲ್ ID ಇವುಗಳನ್ನು ಸಂಪೂರ್ಣವಾಗಿ ಫುಲ್ಫಿಲ್ ಮಾಡಬೇಕು. ಈ ರೀತಿಯಾಗಿ ಫುಲ್ಫಿಲ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ನಿಮ್ಮ ಒಂದು ಸಿಗ್ನೇಚರನ್ನು ಮಾಡಬೇಕಾಗುತ್ತೆ. ಸಿಗ್ನೇಚರನ್ನು ನೀವು ಮಾಡಿ ಇಲ್ಲಿ ಡೇಟನ್ನು ಹಾಕಿ ನಿಮ್ಮ ಹತ್ತಿರದ ನಿಮ್ಮ ಒಂದು ಯಾವ ಬ್ಯಾಂಕ್ನಲ್ಲಿ ಅಕೌಂಟ್ ಇರುತ್ತೆ ಆ ಒಂದು ಬ್ಯಾಂಕಿಗೆ ಹೋಗಿ ಈ ಒಂದು ಆಧಾರ್ ಕಾರ್ಡು, ಪಾನ್ ಕಾರ್ಡು ಮತ್ತು ಏನು ಫೋಟೋ ಇರುತ್ತಿರುತ್ತೆ ಅದನ್ನು ತಗೊಂಡೋಗಿ ನೀವು ಇದಕ್ಕೆ ಅಟ್ಯಾಚ್ ಮಾಡಿ ನಿಮ್ಮ ಬ್ಯಾಂಕ್ನಲ್ಲಿ ನೀವು ಸಬ್ಮಿಟ್ ಮಾಡಿದರೆ ಸಾಕು. ಈ ರೀತಿಯಾಗಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗೆ ಆಫ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಫ್ರೆಂಡ್ಸ್, ನಾವು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ SBI ನೆಟ್ ಬ್ಯಾಂಕಿಂಗ್ ಮುಖಾಂತರ ನಾನು ಹೇಗೆ ಸಲ್ಲಿಸೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅಂದರೆ SBI ನೆಟ್ ಬ್ಯಾಂಕಿಂಗನ್ನು ಓಪನ್ ಮಾಡಿಕೊಳ್ಬೇಕು. ಓಪನ್ ಮಾಡಿದ ಮೇಲೆ ಇಲ್ಲಿ ಮೇಲ್ಗಡೆ ನೋಡ್ತಿರ್ಬೋದು ಈ ಸರ್ವಿಸ್ ಅಂತ ಕಂಡು ಬರುತ್ತೆ. ಈ ಸರ್ವಿಸ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು. ಈ ಸರ್ವಿಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ರೈಟ್ ಸೈಡ್ಗೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಅಂತ ಒಂದು ಆಪ್ಷನ್ ಕಂಡು ಬರುತ್ತೆ. ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಸೆಲೆಕ್ಟ್ ಸ್ಕೀಮ್ ಅಂತ ಕಾಣಬರುತ್ತೆ. ಇದರಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ಎರಡನೇ ಆಪ್ಷನ್ ಇದೆ ನೋಡ್ತಿರ್ಬೋದು. ಇಲ್ಲಿ ಎರಡನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ನಿಮ್ಮ ಅಕೌಂಟ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನಿಮಗೆ ಇಲ್ಲಿ ಸೆಲೆಕ್ಟ್ CIF ನಂಬರ್ ಅಂತ ಕೇಳುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ನಂತರ ನಿಮಗೆ ಏನು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗೆ ಅಪ್ಲಿಕೇಶನ್ ಏನಿದೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಅಂದರೆ ಆಟೋಮೆಟಿಕ್ ಆಗಿ ಆಧಾರ್ ಕಾರ್ಡ್ಲಿಂದ ಕೆಲವೊಂದು ಮಾಹಿತಿಗಳು ಫ್ಲೆಕ್ಚ್ ಆಗಿರುತ್ತೆ. ನಂತರ ಇಲ್ಲಿ ಕೆಲವೊಂದು ಕೆಂಪು ಸ್ಟಾರ್ ಇರುವಂಥ ಕಾಲಮ್ಗಳು ಖಾಲಿ ಇತ್ತಪ್ಪ ಅಂತಂದರೆ ಅವನ್ನ ಫುಲ್ಫಿಲ್ ಮಾಡಬೇಕು. ಅಂದರೆ ಇಲ್ಲಿ ನಿಮ್ಮ ತಂದೆ ಹೆಸರು ಅಥವಾ ಹೆಣ್ಮಕ್ಳಾಗಿದ್ದರೆ ಗಂಡನ ಹೆಸರನ್ನ ಹಾಕಬೇಕು. ಮತ್ತು ಇಮೇಲ್ ID ಕೇಳುತ್ತೆ ಅದನ್ನ ಹಾಕ್ರಿ. ಮತ್ತು ಲ್ಯಾಂಡ್ಲೈನ್ ನಂಬರ್ ಇದ್ದರೆ ಅದನ್ನು ಹಾಕಬೇಕಾಗುತ್ತೆ. ಮತ್ತು ಇಲ್ಲಿ ಮೇಲಾ ಫಿಮೇಲಾ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ ಅದನ್ನು ಹಾಕಬೇಕು. ಒಂದು ವೇಳೆ ನೀವೇನಾದರೂ ಡಿಸಬಿಲಿಟಿ ಹೊಂದಿದ್ರೆ ಇಲ್ಲಿ ಈ ಇಫ್ ಅಪ್ಲಿಕೆಂಟ್ ಡಿಸಬಿಲಿಡ್ ಅಂತ ಇದೆಯಲ್ಲ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ಇಲ್ಲಿ ಕೆಳಗಡೆ ಬಂದರೆ ನಾಮಿನಿ ಡೀಟೇಲ್ಸ್ನ ಕೇಳುತ್ತೆ. ನಾಮಿನಿ ಯಾರಿಗೆ ಕೊಡ್ತಾ ಇರ್ತಾರ ಆ ಒಂದು ನಾಮಿನಿಯ ಹೆಸರನ್ನ ಹಾಕಬೇಕು. ಫಸ್ಟ್ ನೇಮು, ಲಾಸ್ಟ್ ನೇಮು, ಮತ್ತು ಅವರ ಮೊಬೈಲ್ ನಂಬರ್ನ ಹಾಕಬೇಕು. ಮತ್ತು ಅವರು ಏನು ಹಾಕ್ತಾರೆ ನಾಮಿನಿ ನಿಮಗೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಅವರ ಒಂದು ಇಮೇಲ್ ID, ಮೊಬೈಲ್ ನಂಬರು, ಅಡ್ರೆಸ್ಸನ್ನು ಹಾಕಬೇಕು. ಒಂದು ವೇಳೆ ನಾಮಿನಿ ಏನಾದರೂ ಮೈನರ್ ಆಗಿದ್ದರೆ ಇಲ್ಲಿ SR ನೋ ಅಂತ ಸೆಲೆಕ್ಟ್ ಮಾಡ್ಕೊಬೇಕು. ಒಂದು ವೇಳೆ ಮೈನರ್ ಆಗಿದ್ದರೆ ಮತ್ತು ಏನು ಅವರ ಒಂದು ಗಾರ್ಡಿಯನ್ ಯಾರು ಇರ್ತಾರೆ ಅವರ ಹೆಸರನ್ನ, ಅವರ ಡೀಟೇಲ್ಸ್ನ ನೀವು ಹಾಕಬೇಕಾಗುತ್ತೆ. ಮತ್ತು ನಾಮಿನಿಯ ಡೇಟ್ ಆಫ್ ಬರ್ತ್ ಕೇಳುತ್ತೆ. ನಾಮಿನಿಯ ಡೇಟ್ ಆಫ್ ಬರ್ತನ್ನ ಹಾಕಿ ಫೈನಲ್ ಆಗಿ ಇಲ್ಲಿ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಇದರ ಒಂದು ಏನು ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಜನರೇಟ್ ಆಗುತ್ತೆ. ಅದನ್ನು ನೀವು ಒಂದು ಪ್ರಿಂಟೌಟ್ನ ತೆಗೆದುಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ನೀವು SBI ನೆಟ್ ಬ್ಯಾಂಕಿಂಗ್ ಮುಖಾಂತರ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ ನೀವು ಕೇವಲ 12 ರೂಪಾಯಿ ಹಣವನ್ನು ಕಟ್ಟೋದ್ರಿಂದ ನಿಮಗೆ 2 ಲಕ್ಷ ರೂಪಾಯಿ ಬೆನಿಫಿಟ್ ಈ ಒಂದು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಿಂದ ನೀವು ಪಡಿಬೋದು. ಫ್ರೆಂಡ್ಸ್, ನಂತರ ಕೊನೆಯದಾಗಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದಂಥ ವ್ಯಕ್ತಿ ಏನಾದರೂ ಆಕ್ಸಿಡೆಂಟಿಂದ ಡೆತ್ ಆದರೆ ಅಥವಾ ಅಂಗವಿಕಲತೆಯನ್ನು ಹೊಂದಿದರೆ ಅಂಥ ಸಂದರ್ಭದಲ್ಲಿ ಯಾವ ರೀತಿ ಕ್ಲೈಮ್ ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅಂದರೆ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡ್ಕೊಂಡು ಕ್ಲೈಮ್ ಫಾರ್ಮ್ಸ್ ಅಂತ ಇರುತ್ತೆ. ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಅಂದರೆ ಇಲ್ಲಿ ಎಲ್ಲ ಲ್ಯಾಂಗ್ವೇಜಿನ ಒಂದು ಕ್ಲೈಮ್ ಫಾರ್ಮ್ಗಳು ಓಪನ್ ಆಗುತ್ತೆ. ಇಲ್ಲಿ ಕನ್ನಡ ಕ್ಲೈಮ್ ಫಾರ್ಮ್ನ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಸಿಂಪಲ್ ಆಗಿ ಇಲ್ಲಿ ನಿಮಗೆ ಅಪಘಾತ ಯಾವಾಗ ಆಯಿತು, ಯಾವ ರೀತಿ ಆಯಿತು, ಅಪಘಾತದಿಂದ ಏನೇನು ಆಗಿದೆ ಅನ್ನೋದನ್ನ ಡೀಟೇಲ್ ಆದಂಥ ಮಾಹಿತಿಯನ್ನು ತುಂಬಬೇಕಾಗುತ್ತೆ. ಮತ್ತು ನಾಮಿನಿಯ ಡೀಟೇಲ್ಸ್ನ ತುಂಬಬೇಕಾಗುತ್ತೆ. ಇದನ್ನು ತುಂಬಿ ಕೆಲವೊಂದು ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ. ಆ ಒಂದು ಡಾಕ್ಯುಮೆಂಟ್ಗಳು ಯಾವ್ಯಾವ ಅನ್ನೋದನ್ನ ಲೀಸ್ಟ್ ಪ್ರಕಾರ ಇಲ್ಲಿ ಕೊಡಲಾಗಿದೆ. ಇವುಗಳನ್ನು ನೋಡಿಕೊಂಡು ಇದನ್ನು ಫುಲ್ಫಿಲ್ ಮಾಡಿ ನೀವೇನು ಮಾಡಬೇಕು, ನಿಮ್ಮ ಬ್ಯಾಂಕಿಗೆ ಹೋಗಿ ಇದನ್ನು ಸಬ್ಮಿಟ್ ಮಾಡಿದ್ರೆ ಸಾಕು. ನಿಮಗೆ ಏನು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗೆ ಸಂಬಂಧಪಟ್ಟಂತೆ ಡೆತ್ ಆಗಿದ್ದರೆ 2 ಲಕ್ಷ ರೂಪಾಯಿ, ಮತ್ತು ಫುಲ್ ಡಿಸಬಿಲಿಟಿ ಆಗಿದ್ದರೆ 2 ಲಕ್ಷ ರೂಪಾಯಿ, ಮತ್ತು ಇಲ್ಲ ಒಂದು ಕೈ ಒಂದು ಕಾಲು ಈ ರೀತಿಯಾಗಿ ಕಳ್ಕೊಂಡಿದ್ರೆ 1 ಲಕ್ಷ ರೂಪಾಯಿ ನಿಮ್ಮ ಕುಟುಂಬಕ್ಕೆ ಅಥವಾ ನಾಮಿನಿಗೆ ಸಿಗುತ್ತೆ. ಈ ರೀತಿಯಾಗಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗೆ ಕೇವಲ 12 ರೂಪಾಯಿ ಹಣವನ್ನು ಕಟ್ಟೋದ್ರಿಂದ ನಿಮಗೆ 2 ಲಕ್ಷ ರೂಪಾಯಿ ಬೆನಿಫಿಟನ್ನು ನೀವು ಪಡಿಬೋದು. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂತಂದರೆ ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ.